ರಾಜ್ಯದಾದ್ಯಂತ ಇವತ್ತಿನಿಂದ ಎಸ್ಐಆರ್ ಆರಂಭವಾಗಿದ್ದು ಮನೆ ಮನೆಗೆ ಬಿಎಲ್ಒಗಳು ಭೇಟಿ ನೀಡ್ತಾ ಇದ್ದಾರೆ. ಇದೇ ವೇಳೆ ಮತದಾರರು ಬಿಎಲ್ಒಗಳು ನೀಡುವಂತಹ ಎನ್ಯುಮರೇಷನ್ ಫಾರ್ಮ್ ತುಂಬಿ ವಾಪಸ್ ಕೊಡೋದು ಕೂಡ ಕಡ್ಡಾಯವಾಗಿರುತ್ತೆ. ಇವತ್ತಿನಿಂದ ಮನೆ ಮನೆಗೆ ಬಿಎಲ್ಒಗಳು ಎಂಟ್ರಿ ಕೊಡ್ತಾರೆ. ಹಾಗಾಗಿ ಎಸ್ಐಆರ್ನ ಎನ್ಯುಮರೇಷನ್ ಫಾರ್ಮ್ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳಿರುತ್ತೆ. ಅದನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋದಾಗಿ ಜಿಬಿಎ ದಕ್ಷಿಣ ಕಮಿಷನರ್ ಕೆಎನ್ ರಮೇಶ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮತದಾರರು ಯಾವ ರೀತಿಯಾಗಿ ಭರ್ತಿ ಮಾಡಬೇಕಾಗುತ್ತೆ, ಯಾವ ರೀತಿಯಾದಂತಹ ಉತ್ತರವನ್ನ ಅಲ್ಲಿ ಕೊಡಬೇಕು ಅನ್ನೋದಾಗಿ ಸಾಕಷ್ಟು ಗೊಂದಲಗಳು ಇರೋದ್ರಿಂದ ಅದು ಯಾವುದು ಕೂಡ ಇರಬಾರ್ದು, ಕ್ಲಿಯರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಈ ಕುರಿತು ಜಿಬಿಎ ದಕ್ಷಿಣ ಕಮಿಷನರ್ ಕೆಎನ್ ರಮೇಶ್ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನಡೆಸಿರುವ ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಇಲ್ಲಿದೆ. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಆದರೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಿಮ್ಮ ಮನೆಗೆ ಏನು ಬಿಎಲ್ಒಗಳು ಬರ್ತಾರೆ, ಅವರು ನಿಮಗೆ ಅರ್ಜಿಗಳನ್ನ ಕೊಡ್ತಾರೆ. ಆ ಅರ್ಜಿಯಲ್ಲಿ ನೀವು ಹೇಗೆ ತುಂಬಬೇಕು, ಆ ಅರ್ಜಿಯಲ್ಲಿರುವಂಥ ಡೀಟೇಲ್ಸ್ಗಳೇನು, ಎನ್ಯುಮರೇಷನ್ ಫಾರ್ಮ್ ಅಂದರೆ ಏನು, ಇವೆಲ್ಲ ವಿಚಾರಕ್ಕೆ ಕುರಿತಂತೆ ಸಮಗ್ರ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಜಿಬಿಎ ಬೆಂಗಳೂರು ದಕ್ಷಿಣ ಕಮಿಷನರ್ ಆಗಿರುವಂಥ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಬಹಳ ಪ್ರಮುಖವಾಗಿ ಅಂದರೆ ಇದು ಸಿಂಪಲ್ ಇದ್ದರೂ ಕೂಡ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ನಮ್ಮ ಬಿಎಲ್ಒಗಳು ಹೋಗಿ ಅಪ್ಲಿಕೇಶನ್ ಕೊಟ್ಟ ಸಂದರ್ಭದಲ್ಲಿ, ಈ ಎನ್ಯುಮರೇಷನ್ ಫಾರ್ಮ್ ಕೊಟ್ಟ ಸಂದರ್ಭದಲ್ಲಿ ಎ ಪೋರ್ಷನ್, ಬಿ ಪೋರ್ಷನ್, ಸಿ ಪೋರ್ಷನ್ ನಾವೇನು ಹೇಳ್ತಿದ್ದೀವಿ, ಇದನ್ನು ಹೇಗೆ ತುಂಬೋದು ಅಂತ ತಾವು ನಮಗೆ ಎಕ್ಸ್ಪ್ಲೈನ್ ಮಾಡೋದು ಸರ್ ನಮ್ಮ ಇವರಿಗೆ. ಮೊದಲನೇದಾಗಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ಈಗ 2025 ಒಂದು ಬೇಸ್ ಮತದಾರ ಪಟ್ಟಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ 16 ಜೂನ್ಗೆ ಹೊಸದಾಗಿ ಪರಿಷ್ಕರಣೆ ಮಾಡಿ 2026 ಮತದಾರ ಪಟ್ಟಿ ಈಗ ಲಭ್ಯ ಇದೆ. ಸೊ ನಮ್ಮ 2025-26 ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ. ಅವರ ಪೈಕಿ ಯಾರನ್ನು ನಾನು ಕರಡು ಮತದಾರ ಪಟ್ಟಿಯಲ್ಲಿ ಉಳಿಸಬೇಕು ಅನ್ನೋದು ಮೊದಲೇ ಪ್ರಶ್ನೆ. ಯಾರು ಎನ್ಯುಮರೇಷನ್ ಫಾರಮ್ನ ತುಂಬಿ ಕೊಡ್ತಾರೋ ಅವರೆಲ್ಲರ ಹೆಸರುಗಳನ್ನು ಕರಡು ಮತದಾರ ಪಟ್ಟಿಯಲ್ಲಿ ನಾನು ಉಳಿಸ್ತೀನಿ. ಎನ್ಯುಮರೇಷನ್ ಫಾರ್ಮ್ ತುಂಬಿ ಕೊಡಬೇಕಾದ್ರೆ 2002ನೇ ಇಸ್ವಿಯ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇತ್ತು, ಅದ್ರ ವಿವರ ಈ ರೀತಿ ಇದೆ, ಆದ ಕಾರಣ ನನ್ನ ಹೆಸರನ್ನ ಉಳಿಸಿ ಅಂತ ಕೇಳೋದು ಮೊದಲನೇ ಭಾಗ. ಸೊ ಪಾರ್ಟ್ ಏನಲ್ಲಿ ಅವ್ರು ಏನು ಹೇಳ್ತಾರೆ, ನನ್ನ 2002ನೇ ಮತದಾರ ಪಟ್ಟಿಯ ವಿವರಗಳನ್ನು ನಾನು ತುಂಬಿದ್ದೀನಿ, ಸೈನ್ ಮಾಡಿ ಕೊಟ್ಟಿದ್ದೀನಿ, ಆದ ಕಾರಣ ನನ್ನ ಹೆಸರನ್ನ ಎಸ್ಐಆರ್ನಲ್ಲಿ ತಯಾರು ಮಾಡುವ ಮತದಾರ ಪಟ್ಟಿಯಲ್ಲಿ ಉಳಿಸಿ ಅಂತ ಹೇಳೋದು ಮೊದಲನೇ ಭಾಗ. ಸೊ ಅಲ್ಲೇನಾಗುತ್ತೆ, 2002ನೇ ಇಸ್ವಿಲಿ ಅವ್ರ ಹೆಸರು ಇರುತ್ತೆ, ವಿವರ ಇರುತ್ತೆ, ತುಂಬಿ ಕೊಡ್ತಾರೆ. ಎರಡನೇದು, 2002ನೇ ಇಸ್ವಿ ಮತದಾರ ಪಟ್ಟಿಯಲ್ಲಿ ಹೆಸರು ಬಹುಶಃ ಇಲ್ಲ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿ 18 ವರ್ಷ ಆಗಿರಲಿಲ್ಲ, ಮಗುವಾಗಿತ್ತು. ಅವರ ತಂದೆ ಹೆಸರಿದೆ, ತಾಯಿ ಹೆಸರಿದೆ, ಅವರ ಸಂಬಂಧಿಕರ ಹೆಸರಿದೆ. ಸೊ ಅವರು ನನ್ನ ತಂದೆ ಮತದಾರ ಆಗಿದ್ದರು, ನಾನಿನ್ನು ಚಿಕ್ಕವನಾಗಿದ್ದೆ, ಮೈನರ್ ಆಗಿದ್ದೆ. ನಮ್ಮ ತಂದೆ ತಾಯಿ ಅಥವಾ ನಮ್ಮ ಸಂಬಂಧಿಕರ ಆಧಾರದ ಮೇಲೆ ನನ್ನ ಹೆಸರನ್ನು ಕರಡು ಮತದಾರ ಪಟ್ಟಿ ಬರಬೇಕು ಅಂತ ಹೇಳುವಂಥದ್ದು ಎರಡನೇ ವಿಚಾರ. ಯಾಕೆಂದರೆ ಆಗ ಪಾಪ 18 ವರ್ಷ ಆಗಿರಲಿಕ್ಕಿಲ್ಲ. ಆದರೆ ನಾವು ಕೈ ಬಿಡೋಕ್ಕಾಗಲ್ಲ. ಅವ್ರ ತಂದೆ ತಾಯಿ ಎಲ್ಲ ಇಂಡಿಯನ್ ಸಿಟಿಸನ್ ಆಗಿದ್ದರು, ಮತದಾರ ಆಗಿದ್ದರು. ಅವಾಗೇನಾಗುತ್ತೆ, ಎರಡನೇ ಭಾಗದಲ್ಲಿ ನಾನು ಮತದಾರ ಆಗಿರಲಿಲ್ಲ, ಆದರೆ ನನ್ನ ರಿಲೇಟಿವ್, ನನ್ನ ತಂದೆ ಆಗಿದ್ದರು, ತಾಯಿ ಆಗಿದ್ದರು, ಅವರ ವಿವರಗಳನ್ನು ತುಂಬಿ ನನ್ನ ಹೆಸರು ಸೇರ್ಪಡೆ ಮಾಡಿ ಅಂತ ಕೋರಿಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ಭಾಗ 2 ಅಂದರೆ ಅಲ್ಲ, ರಿಲೇಟಿವ್ ಡೀಟೇಲ್ಸ್ ಅಂತ ಇದೆ. ಸೊ ಅವ್ರನ್ನ ತುಂಬಿ ಕೂಡ ಸಹಿ ಮಾಡಿ ಕೊಟ್ಟರೆ ಹೆಡ್ ಆಫ್ ದಿ ಫ್ಯಾಮಿಲಿ ಸೇರಿಸಲಿಕ್ಕೆ, ಉಳಿಸ್ಲಿಕ್ಕೆ ಅವಕಾಶ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಭಾಳ ಸುಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು ರಮೇಶ್ ಸರ್ ಅವರು ಭಾಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಭಾಳ ಸಿಂಪಲ್ ಆದಂಥ ಫಾರ್ಮೆಟಲ್ಲಿರುವಂತಹ ಈ ಒಂದು ಎನ್ಯುಮರೇಷನ್ ಫಾರ್ಮ್ ನಿಮ್ಮ ಹತ್ರ ಏನು ಬರ್ತಾರೆ ಅದನ್ನು ಸ್ವೀಕರಿಸ್ಕೊಂಡು ಎರಡನ್ನು ತುಂಬಿ ಒಂದು ನೀವು ಇಟ್ಕೋಬೇಕು, ಒಂದು BLO ಕೊಡಬೇಕು. ಇದೇ ಸಿಂಪಲೆಸ್ಟ್ ಫಾರ್ಮ್. ಇದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ಸದ್ಯಕ್ಕೆ ಕೊಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ಹೇಳಿರುವಂಥದ್ದು. ಹಾಗಾಗಿ ಇಂದಿನಿಂದ ಏನು SIR ಏನು ರಾಜ್ಯಾದ್ಯಂತ ಆರಂಭ ಆಗಿದೆ, ನಾಗರಿಕರು ಯಾವುದೇ ಕನ್ಫ್ಯೂಷನ್ ಇದ್ದರೆ ಅವರು ವೆಬ್ಸೈಟಲ್ಲಿ ನೋಡ್ಬೋದು, ಅದಕ್ಕೂ ಮಾಹಿತಿ ಇದೆ. ಜೊತೆಯಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಭಾಳ ಸ್ಪಷ್ಟವಾಗಿ ಮಾಹಿತಿನ ಕೊಡಲಾಗಿದೆ. ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸುಸ್ಪಷ್ಟವಾಗಿ ತಾವು ಸಹಕಾರ ಕೊಡಬೇಕು ಎನ್ನುವಂಥದ್ದೇ ಅಧಿಕಾರಿಗಳ ಒಂದು ಮನವಿ. ಇದು ಪ್ರತಿಯೊಬ್ಬರ ಕರ್ತವ್ಯ ಆಗಿರೋದ್ರಿಂದ SIR ಏನು ಇದು ನಡೀತಾ ಇದೆ, ಇದಕ್ಕೆ ಜನಸಾಮಾನ್ಯರು ಸಹಕಾರವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಮನವಿ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವನೂರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.